UI ಸಿನಿಮಾ ಬಗ್ಗೆ ಎಲ್ಲರೂ ರಿವ್ಯೂ ಮಾಡ್ತಾರೆ ನೋಡಿ ನನಗೂ ತಲೆ ಕೆಟ್ಟೋಗಿ ನಾನು ರಿವ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಆಲ್ಮೋಸ್ಟ್ ಎಲ್ಲ ರಿವ್ಯೂನು ನೋಡ್ದಂಗೆ ಎಲ್ಲರೂ ಹೇಳ್ತಿರೋದು ಈ ಸಿನಿಮಾ ನೋಡಿ ನಮಗೆ ತಲೆ ಕೆಟ್ಟೋಯ್ತು, ಅರ್ಥನೇ ಆಗಿಲ್ಲ, ಅರ್ಥನೇ ಆಗ್ತಾ ಇಲ್ಲ, ಅರ್ಥ ಆಗೋದು ಇಲ್ಲ ಅಂತ ಹೇಳ್ತಾರೆ. ಉಪ್ಪಿ ಸರ್ ಈ ಸಿನಿಮಾನ ಯಾವ ತರ ಮಾಡೋರು ಅಂದ್ರೆ ತುಂಬಾ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಇಲ್ಲ ಅಂತೇಳಿ ಹೇಳಕ್ ಆಗದಿರೋ ಲೆವೆಲ್ಗೆ ಸಿನಿಮಾನ ಮಾಡಿದ್ದಾರೆ. ಯಾಕೆಂದ್ರೆ ನೀವ್ ಏನ್ ಹೇಳ್ಬೇಕು ಅಂತ ಇರೋ ಆ ಎಲ್ಲಾ ವಿಚಾರಗಳನ್ನ ಆಲ್ರೆಡಿ ಸಿನಿಮಾದಲ್ಲಿ ಅವರೇ ಹೇಳ್ಬಿಟ್ಟವ್ರೆ. ಹಂಗಾಗಿ ಹೊರಗಡೆ ಒಂದು ಆಡಿಯನ್ಸು ಸಿನಿಮಾ ಬಗ್ಗೆ ಏನು ರಿವ್ಯೂ ಕೊಡಕ್ ಆಗದೇ ಇಲ್ಲ. ಆ ಲೆವೆಲ್ಗೆ ಸಿನಿಮಾನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ನಾನು ಮತ್ತೆ ನೀವು ಇವತ್ತಿನ ಸಮಾಜ ಮತ್ತೆ ಇವತ್ತಿನ ಪರಿಸ್ಥಿತಿಗಳು ಹೇಗಿದೆ ಅನ್ನೋ ವಿಚಾರನ ಕಲ್ಕಿ ಅನ್ನೋ ಕ್ಯಾರೆಕ್ಟರ್ ಮೂಲಕ ಅಷ್ಟು ನೀಟಾಗಿ ನಮಗೆ ಅರ್ಥ ಆಗೋ ತರ ಸಿನಿಮಾದಲ್ಲಿ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡಾಗ ಅರ್ಥ ಆಗುತ್ತೆ ಏನಿದೆ ಸಿನಿಮಾದಲ್ಲಿ ಅನ್ನೋದಕ್ಕೆ. ಸತ್ಯ ಅನ್ನೋ ಕ್ಯಾರೆಕ್ಟರ್ ತರ ಯಾರೋ ನಾಳೆ ಬೆಳಗ್ಗೆ ಎದ್ಬಿಟ್ಟು ನೋಡ್ರಪ್ಪ ಸಮಾಜ ಎಲ್ಲ ಕೆಟ್ಟೋಗಿದೆ, ನಾವೆಲ್ಲ ಈ ತರ ಆಗಿದೀವಿ, ನಾವೆಲ್ಲ ನಾಳೆಯಿಂದ ಬದಲಾಗ್ಬಿಡೋಣ, ಸರಿಯಾಗೋಣ, ಒಟ್ಟಿಗೆ ಸೇರಿ ನಾವೆಲ್ಲ ಸಮಾಜನ ಬದಲಾಯಿಸೋಣ ಅಂತಂದ್ರೆ ಇವ್ನು ಯಾರೋ ದಾಸಪ್ಪ ಪುಂಗಿ ಊತ್ತವನೇ ಇವ್ನ ಮಾತು ಏನ್ ಕೇಳೋದು ಅಂತೇಳಿ ಅವ್ನು ಹೇಳೋ ವಿಚಾರ ಕೇಳಿಸ್ಕೊಳೋದಿಲ್ಲ. ಅವ್ನ ಮುಖಾನು ಕೂಡ ನೋಡ್ದಲೇ ನಮ್ ಜನ ಹೊರಟೋಗ್ತಾರೆ. ಅದು ನಮ್ ಜನಕ್ಕೆ ಹೆಂಗಪ್ಪ ಆಗೋಗಿದೆ ಅಂತ ಏನೇ ವಿಚಾರ ಹೇಳ್ಬೇಕಾದ್ರೆ ಅದನ್ನ ರಾ ಅಂದ್ರೆ ಕೆಟ್ಟದ ಅಂದ್ರೆ ಅದನ್ನ ಕೆಟ್ಟದಾಗೆ ಹೇಳ್ಬೇಕು, ಕೆಟ್ಟದಾಗೆ ಪ್ರಮೋಟ್ ಮಾಡಿ ಅದಾದ್ಮೇಲೆ ಅದನ್ನ ನೋಡಿ ಇದು ಕೆಟ್ಟದ್ದು, ಇದನ್ನ ಮಾಡಬೇಡಿ, ಸರಿ ಮಾಡಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಗೆ ನಮ್ ಜನ ಆಲ್ರೆಡಿ ಬಂದಾಗಿದೆ. ಯಾಕೆಂತಂದ್ರೆ ನಾವ್ ಇವತ್ತು ಅಬ್ಸರ್ವ್ ಮಾಡೋಣ, ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಟಾಪಿಕ್ ಹಾಕಿ ನೀವು ಬ್ಯಾಡ್ ಕಮೆಂಟ್ ಬ್ಯಾಡ್ ಮ್ಯಾಟರ್ನ ಹಾಕಿದ ತಕ್ಷಣ ಇಮಿಡಿಯೇಟ್ ವ್ಯೂ ಆಗೋದು ಅಷ್ಟು ಒಳ್ಳೆ ವಿಚಾರಗಳ ಬಗ್ಗೆ ಯಾರು ಕೂಡ ಅದ್ರ ಬಗ್ಗೆ ನೋಡೋವಷ್ಟು ತಲೆ ಕೆಡಿಸ್ಕೊಳ್ಳೋಷ್ಟು ತಾಳ್ಮೆ ನಮ್ಮ ಜನಕ್ಕೆ ಆಲ್ರೆಡಿ ಯಾರಿಗೂ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡಿರೋ ಉಪ್ಪಿ ಅವರು UI ಸಿನಿಮಾ ಮೂಲಕ ಕಮರ್ಷಿಯಲ್ ಆಗಿ ಒಂದು ವಿಚಾರನ ಯಾವ ರೀತಿ ತಲುಪಿಸ್ಬೇಕು ಆ ರೀತಿಯಾಗಿ ಈ ಸಿನಿಮಾ ಮೂಲಕ ತಲುಪಿಸಿದ್ದಾರೆ. ನನಗನ್ಸಿದ್ದು ಕಮರ್ಷಿಯಲ್ ಆಗಿ ಒಂದು ಸಿನಿಮಾ ಮೂಲಕ ತನ್ನಲ್ಲಿರುವಂಥ ವಿಚಾರಗಳನ್ನ, ಸಮಾಜದ ಪರಿಸ್ಥಿತಿನ ನಿಮಗೆ ನಮ್ಗಳಿಗೆಲ್ಲ ತಲುಪಿಸ್ಬೇಕಾಗಿತ್ತು, ಆ ವಿಚಾರನ ತಲುಪಿಸಿದ್ದಾರೆ. ಈ ಸಿನಿಮಾ ನೋಡಿ ಹೊರಗಡೆ ಬಂದ ತಕ್ಷಣ ಸಮಾಜ ಬದಲಾಗುತ್ತೆ, ನಾವು ಬದಲಾಗ್ತೀವಿ, ಇದೆಲ್ಲ ಬದನೆಕಾಯು ಕೂಡ ಚೇಂಜ್ ಆಗಲ್ಲ. ಯಾಕೆಂದ್ರೆ ಈ ಸಮಾಜ ಇರೋದು ಹಿಂಗೆ. ಇದನ್ನ ಆಲ್ರೆಡಿ ಸಿನಿಮಾ ಒಳಗಡೆ ಅವರು ಕೂಡ ಹೇಳಿದ್ದಾರೆ. ಹೆಂಗೆ ಅಂದ್ರೆ ಇದೇ 5 ವರ್ಷದಿಂದ ಸೂಪರ್ ಸಿನಿಮಾ ಬಂದಾಗ ಸಮಾಜ ಇಷ್ಟು ನೀಟಾಗಿರುತ್ತೆ, ನಾವೆಲ್ಲ ಹಿಂಗಾಗ್ಬಿಟ್ರಿ ಅಂತೇಳಿ ತೋರಿಸಿದ್ರು. ಆದ್ರೂ ಕೂಡ ಯಾವನಾದ್ರೂ ಬದಲಾದ್ವಾ? ಇವತ್ತು ಅದೇ ಜಾತಿ ಮ್ಯಾಟ್ರನ್ನ ಇಟ್ಕೊಂಡು ಓಟ್ ಹಾಕೊಂಡು ಅವ್ನು ನನ್ನ ಜಾತಿ ಇವನ್ ಜಾತಿ ಅಂತೇಳಿ ನಮ್ಮವನು ಅವನು ಇವನು ಅಂತೇಳಿ ಕಮಿಷನ್ ತಿನ್ನೋ ಕಳ್ಳರಿಗೆ, ಮೋಸ್ಕರಿಗೆ, ಕೊಲೆಗಡಗರಿಗೆಲ್ಲ ಓಟ್ ಹಾಕೊಂಡು ಎಲೆಕ್ಷನ್ ಗೆಲ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಮ ಸಮಾಜ ಹಿಂಗೆ ಮುಂದುವರಿತಿದ್ವಿ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಇದನ್ನ ಬದಲಾಯಿಸಕ್ ಹೋದ್ರೆ ಸಿನಿಮಾ ಒಳಗಡೆ ಸತ್ಯ ಕಲ್ಲಲ್ಲಿ ಒದೆ ತಿಂದು ಸತ್ತೋಗೋ ತರ ನಾವು ಕೂಡ ರೋಡಲ್ಲಿ ನಿಂತ್ಕೊಂಡು ಒದೆ ತಿಂದು ಸಾಯ್ಬೇಕಾಗುತ್ತೆ. ಈ ಮ್ಯಾಟರ್ನ ನೀಟಾಗಿ ಅವ್ರು ಹೇಳಿ ಅರ್ಥ ಮಾಡ್ಸವ್ರೆ. ಅದರ್ವೈಸ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅಲ್ಲ ತುಂಬಾನೇ ಚೆನ್ನಾಗಿದೆ. ವಿಷಯನ ಅರ್ಥ ಮಾಡ್ಕೊಳ್ಳಿ, ಹಂಗಂತೇಳಿ ಸಂಪೂರ್ಣವಾಗಿ ಬದಲಾಗಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ಬದಲಾಯಿಸ್ಕೊಳ್ಳಿ. ಬದಲಾವಣೆ ಜಗತ್ತಿಗೆ ಬೇಕು. ಯಾಕೆಂದ್ರೆ ಮುಂದಿನ ಪೀಳಿಗೆ ಬದುಕಬೇಕು, ಮುಂದಕ್ಕೆ ನಾವು ಉಳಿಬೇಕು ಅಂದ್ರೆ ನಿಮ್ಮ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ನಾಳೆಗೆ ಒಂದು ದೊಡ್ಡ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ತಾ ಈ ಸಿನಿಮಾನ ನಾನು ಈ ರೀತಿಯಾಗಿ ರಿವ್ಯೂ ಮಾಡ್ತೇನೆ. ಯಾರಿಗೆ ಇಷ್ಟ ಆಯಿತೋ ಅವರು ಇದನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಲಿಲ್ಲ ಹುರ್ಕೊಂಡು ಸಾಯ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೊಂಡು ಸಾಯ್ರಿ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿ ಮುಗಿಸ್ತಾ ಇದ್ದೀನಿ.